ನಮಸ್ಕಾರ ವೀಕ್ಷಕರೇ, ಬಂಗಾರದ ಜಿಂಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಂಗಾರದ ಬೆಲೆಯ ನಾಗಾಲೋಟ ಶುರುವಾಗಿರುವಂಥದ್ದು. ಹೌದು, ಚಿನ್ನದ ಬೆಲೆ ದಾಖಲೆಯ ಏರಿಕೆಯನ್ನು ಕಂಡಿದೆ. ಶ್ರಾವಣ ಮಾಸ, ಹಬ್ಬಗಳ ಸಮಾಗಮ ಕೂಡ. ಎಲ್ಲರೂ ಕೂಡ ಹಬ್ಬಕ್ಕೆ ತರಹೇವಾರಿ ಆಭರಣಗಳನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಳ್ತಿರ್ತೀರಾ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಚಿನ್ನದ ಬೆಲೆ ದಾಖಲೆಯ ಏರಿಕೆಯನ್ನು ಕಂಡಿರುವಂಥದ್ದು. ಹಾಗಾದರೆ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು? ಇದರಿಂದ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಇದೇ ಹೊತ್ತಿನ ವಿಶೇಷ ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಚಿನ್ನದ ಬೆಲೆ ಇಳೀತು ಅಂತ ಎಲ್ಲರೂ ಕೂಡ ಚಿನ್ನದ ಖರೀದಿಯಲ್ಲಿ ತೊಡಗಿದ್ರು. ಅದರ ಜೊತೆಗೆ ಹಬ್ಬಗಳ ಸಮಾಗಮ ಅಂತ ಆಗಲೇ ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ಚಿನ್ನವನ್ನು ಖರೀದಿಸ್ತಾ ಇದ್ರು. ಕಳೆದ 8 ತಿಂಗಳಲ್ಲಿ ಚಿನ್ನದ ಬೆಲೆ ಒಂದ್ಸಲ ಏರ್ತು, ಒಂದ್ಸಲ ಇಳೀತು. ಹೀಗಾಗಿ ಎಲ್ಲರೂ ಕೂಡ ಚಿನ್ನವನ್ನು ಖರೀದಿಸೋದಕ್ಕೆ ಮುಂದಾಗ್ತಾ ಇದ್ರು. ಈ ಏರುಪೇರಿನಿಂದ ಆಗುವಂತಹ ಪರಿಣಾಮಗಳೇನು, ಯಾಕೆ ಈ ರೀತಿಯ ಏರಿಕೆಯನ್ನ ಕಂಡಿದೆ, ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿನ್ನ ಪ್ರತಿಯೊಬ್ಬರಿಗೂ ಬೇಕು. ಒಡವೆ, ಆಭರಣ ಅಂದ್ರೆ ಮಹಿಳೆಯರಿಗೆ ಎಂಥದ್ದೋ ಮೋಹ. ಹೆಚ್ಚು ಕಡಿಮೆ ಮೌಂಟ್ ಎವರೆಸ್ಟ್ ತಲುಪಿದ್ದ ಬೆಲೆ ತೀರಾ ಇತ್ತೀಚಿನವರೆಗೆ ಇಳಿಯುತ್ತಲೇ ಇತ್ತು. ಈಗ ಮತ್ತೆ ನಾಗಾಲೋಟದಲ್ಲಿ ಓಡೋಕೆ ಶುರುವಾಗಿದೆ. ಜಿಂಕೆಯಂತೆ ಓಡ್ತಾ ಇರುವ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ 31,540 ರೂಪಾಯಿ ಇದೆ. ಇದು 24 ಕ್ಯಾರೆಟ್ನ 10 ಗ್ರಾಂನ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನ 10 ಗ್ರಾಂ ಬೇಕು ಅಂದ್ರೆ 29,490 ರೂಪಾಯಿ ಕೊಡಬೇಕು. ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಖುದ್ದು ಪಿ ಚಿದಂಬರಂ 2 ಬಾರಿ ಬಹಿರಂಗವಾಗಿ ಮನವಿ ಮಾಡಿಕೊಂಡ್ರು. ಚಿನ್ನದ ಆಮದು ಸುಂಕ ಹೆಚ್ಚಿಸಿದ್ರು. ಚಿನ್ನದ ಮೇಲಿನ ಸಾಲಕ್ಕೆ ಕಡಿವಾಣ ಹಾಕಿದ್ರು. ಚಿನ್ನದ ಬೆಲೆ ಹತೋಟಿಗೆ ಬಂದ್ರೆ ಹಣದುಬ್ಬರವು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿದ್ರು. ಇದ್ಯಾವುದು ಚಿನ್ನದ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿಲ್ಲ. ಚಿನ್ನದ ಖರೀದಿ ಎಂದಿನಂತೆಯೇ ಇದೆ. ಆದ್ರೆ ಚಿನ್ನದ ಆಮದು ಕಡಿಮೆಯಾಗಿದ್ರೂ ಬೇಡಿಕೆ ಇಳಿದಿಲ್ಲ. ಹೀಗಾಗಿ ಆಗಸ್ಟ್ 13ರಿಂದ ನಿರಂತರವಾಗಿ ಏರ್ತಾನೆ ಇದೆ. ಈಗ ಆಗಿರುವ ಚಿನ್ನದ ಬೆಲೆ ಏರಿಕೆಗೆ ಕಾರಣವೂ ಇದೆ. ಪೂರೈಕೆಯಲ್ಲಿನ ಕೊರತೆ, ಸಾಲು ಸಾಲು ಹಬ್ಬಗಳು, ಸ್ಥಳೀಯ ವರ್ತಕರಿಂದ ಬೇಡಿಕೆ ಹೆಚ್ಚಿದ್ದು ಚಿನ್ನದ ಬೆಲೆ ಮತ್ತೆ ದುಬಾರಿಯಾಗುವಂತೆ ಮಾಡಿದೆ. ಚಿನ್ನದ ಬೆಲೆ ಮತ್ತೆ ಏರುತ್ತೆ ಅನ್ನೋ ಖಾಯಂ ಆತ್ಮವಿಶ್ವಾಸದಲ್ಲಿ ಹೂಡಿಕೆದಾರರು ಚಿನ್ನದ ಖರೀದಿಗೆ ಮುಗಿಬಿದ್ದದ್ದು ಕೂಡ ಇದೇ ಕಾರಣಕ್ಕೆ. ಇದೆಲ್ಲದರ ಪರಿಣಾಮ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ 1,900 ರೂಪಾಯಿಗಳಷ್ಟು ಏರಿಕೆ ಕಂಡಿದೆ. ಇದು ಕಳೆದ 8 ತಿಂಗಳಲ್ಲಿಯೇ ಅತ್ಯಧಿಕ ಬೆಲೆ. ಬೆಳ್ಳಿ ಕೂಡ ಕಡಿಮೆಯೇನೂ ಅಲ್ಲ. ಕೆಜಿ ಬೆಳ್ಳಿಯ ಬೆಲೆ ಈಗ 51,100 ರೂಪಾಯಿ ಇದೆ. ಬೆಲೆ ಏರುತ್ತೋ ಇಳಿಯುತ್ತೋ, ಇದು ಹೂಡಿಕೆಗೆ ತಕ್ಕ ಸಮಯನಾ? ಈ ಯಾವ ಪ್ರಶ್ನೆಗಳಿಗೂ ಸ್ಪಷ್ಟ ಉತ್ತರ ಸಿಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ನಿಮಗೂ ಕೂಡ ಗೊತ್ತಿದೆ ಸ್ನೇಹಿತರೆ, ಕಳೆದ 8 ತಿಂಗಳಲ್ಲಿ ಆಗದಂತಹ ಬದಲಾವಣೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದೇ ಆಗಿರುವಂಥದ್ದು, ದಾಖಲೆಯ ಏರಿಕೆಯನ್ನ ಕಂಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರಾದಂತಹ ಶರವಣ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಷೇರು ಮಾರುಕಟ್ಟೆ ತಜ್ಞರಾದಂತಹ ಕೃಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗಾಗಲೇ ನಾನು ಹೇಳ್ತಾ ಇದ್ದೆ, 8 ತಿಂಗಳಲ್ಲಿ ಆಗದಂತಹ ಬದಲಾವಣೆ ದಿಢೀರ್ ಆಗಿರುವಂಥದ್ದು ಒಂದೇ ದಿವಸ, ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಏನಂತೀರಿ ಶರವಣ ಅವರೇ, ಯಾಕೆ ಈ ರೀತಿ ಆಯಿತು? ನಮ್ಮ ಮಾನ್ಯ ಸಚಿವರಾದಂಥ ಚಿದಂಬರಂ ಅವರು ಈ ವರ್ಷದಲ್ಲಿ 4ನೇ ಬಾರಿ ಆ ಒಂದು ಇಂಪೋರ್ಟ್ ಟ್ಯಾಕ್ಸ್ ಏನಿದೆ ಅದನ್ನು 10% ಆಗಿದೆ. ಈಗ ತಕ್ಷಣಕ್ಕೆ 10% ಬರುವಂಥ ಜಾರಿಯನ್ನು ಮಾಡಿದ್ದಾರೆ. ಒಂದು. ಎರಡನೇದು, ನಮ್ಮ ಮೌಲ್ಯಗಳು ಅಪಮೌಲ್ಯ ಆಗ್ತಾ ಇದೆ. ದಾಖಲೆ ಕುಸಿತ ಆಗಿದೆ. 62 ರೂಪಾಯಿ ಮುಟ್ಟಿದೆ. ಇದು ಒಂದು ಕಾರಣ. ಮೂರನೇದಾಗಿ ಈಗೇನು ಹಬ್ಬದ ಒಂದು ಆಚರಣೆ ಇರ್ಬೋದು, ಮದುವೆ ಸೀಸನ್ ಇರ್ಬೋದು, ಇದರಿಂದ ಬೇಡಿಕೆಗಳು ಕೂಡ ಜಾಸ್ತಿ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂಥ ಆ ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ನಿಶ್ಚಿತವಾಗಿ ಹೇಳಬೇಕಂದ್ರೆ ನಮ್ಗೆ ಬಂಗಾರನೇ ಸಿಗ್ತಾ ಇಲ್ಲ. ಈಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂತೀವಿ. ಯಾರು ಕೂಡ ಬಂಗಾರ ಇಂಪೋರ್ಟ್ ಮಾಡಬಾರ್ದು, ಬಂಗಾರ ಯಾರು ಖರೀದಿ ಮಾಡಬೇಡಿ ಅಂತೇಳಿ ನಮ್ಮ ಸಚಿವರು ಮತ್ತೆ ರಿಸರ್ವ್ ಬ್ಯಾಂಕು ನಾಣ್ಯಗಳನ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಬಿಸ್ಕೆಟ್ಸ್ಗಳನ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಕ್ರೆಡಿಟ್ ಕಾರ್ಡ್ ಮೂಲಕ ಖರೀದಿ ಮಾಡೋರ್ನ ಬ್ಯಾನ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಬ್ಯಾಂಕ್ಗಳಲ್ಲಿ ಏನ್ ಲೋನ್ಸ್ ಕೊಡ್ತಾ ಇದ್ದಾರೆ ಅದನ್ನ
ಕಟ್ಟುಪಾಡು ಮಾಡಿ ಅದನ್ನೇ ನಿಲ್ಲಿಸಿ ಅಂತ ಹೇಳಿದ್ರು. ಈ ತರ ಕಠಿಣವಾದ ಕ್ರಮಗಳನ್ನ ಎಷ್ಟೇ ಕ್ರಮಗಳು ತೆಗೆದುಕೊಂಡ್ರು ಕೂಡ ಅದು ಮೂಲಭೂತ ಏನ್ ಕಾರಣಗಳಿದೆ ಅದನ್ನ ಅವಲೋಕನ ಮಾಡಿ ಅದಕ್ಕೆ ಆದಂತ ಒಂದು ಕ್ರಮಗಳನ್ನ ಅವರು ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಕಷ್ಟು ರಾಜಕಾರಣಿಗಳಿರ್ಬೋದು, ಸಾಕಷ್ಟು ಪ್ರಮುಖ ವ್ಯಕ್ತಿಗಳಿರ್ಬೋದು, ಅವರೆಲ್ಲ ಕೂಡ ಸ್ವಿಸ್ ಬ್ಯಾಂಕ್ ಅಲ್ಲಿ ಏನು ಒಂದು ಮನಿಯನ್ನ, ಬ್ಲಾಕ್ ಮನಿಯನ್ನ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ಕೂಡ ಈ ಒಂದು ಮೌಲ್ಯವನ್ನ ಕುಸಿದ ನಂತರ ಅದನ್ನ ಡಾಲರ್ಸ್ ರೂಪದಲ್ಲಿ ಡ್ರಾ ಮಾಡ್ತಾ ಇದ್ದಾರೆ. ಅದನ್ನ ಡ್ರಾ ಮಾಡಿ ಈಗೇನು ಒಂದು ಕಳ್ಳ ವಹಿವಾಟು ಅಂತ ಏನು ಹೇಳ್ತೀವಿ, ಸ್ಮಗ್ಲಿಂಗ್, ಈ ಸ್ಮಗ್ಲಿಂಗ್ ಅಲ್ಲಿ ಗೋಲ್ಡ್ ನ ಮಾಡ್ಲಿಕ್ಕೆ ಉತ್ತೇಜನ ಸಿಗ್ತಂಗ ಆಗ್ತಾ ಇದೆ. ಈ 10% ಮಾಡಿದಾಗ ಏನಾಗುತ್ತೆ ಅಂದ್ರೆ 1 kg ಚಿನ್ನಕ್ಕೆ ಬಹುಶಃ 3,20,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಈ ತರ ಸ್ಮಗ್ಲಿಂಗ್ ಮಾಡಿದಾಗ 3,20,000 ರೂಪಾಯಿ ಕಮ್ಮಿಗೆ ದೊರೆಯುತ್ತದೆ. ವಿತ್ತ ಸಚಿವರ ಈ ಸುಂಕದ ನಿರ್ಧಾರ ಈಗ ಅಕ್ರಮ ಚಟುವಟಿಕೆಗಳು ಉತ್ತೇಜನ ಕೊಟ್ಟಂಗ ಆಯ್ತಲ್ಲ. ಅದು ಒಂದ್ ಕಡೆ, ಅದು ಇನ್ನೊಂದ್ ಕಡೆ ಇಲ್ಲಿ ಅಪಮೌಲ್ಯ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ 64 ರೂಪಾಯಿ 65 ರೂಪಾಯಿ ಏನಾದ್ರು ನಮ್ಮ ಮೌಲ್ಯ ಏನಾದ್ರು ಆಗದ್ರೆ, ರುಪಿ ಬೆಲೆ ಏನಾದ್ರು ಆಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಈಗ ಏನು ವಿದೇಶದಲ್ಲಿ ಏನು ಅಲ್ಲಿ ಆಗಿರತಕ್ಕಂಥ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಿದೆ ಅದು ನಮ್ಮ ಒಂದು ಎಕಾನಮಿ ಕೂಡ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ಹರಸಾಹಸ ಪಡ್ತಾ ಇದ್ದಾರೆ. ಅದಕ್ಕೆ ಆದಂತ ಮೂಲಭೂತ ಒಂದು ಕಾರಣಗಳನ್ನು ಇನ್ನು ಇಷ್ಟುವರೆಗೂ ಅವರು ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಮತ್ತೆ ನಮ್ಮ ರಿಸರ್ವ್ ಬ್ಯಾಂಕು ಅಷ್ಟೇ, ಅವರು ಕೂಡ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಂತಾ ಇದ್ದಾರೆ. ಅದು ಯಾವುದು ಕೂಡ ಕಂಟ್ರೋಲ್ ಸಿಗ್ತಾ ಇಲ್ಲ. ಬಹುಶಃ ಇದೊಂದು ಸುಧಾರಣೆ ಆಗ್ಲಿಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 6 ತಿಂಗಳು ತೆಗೆದುಕೋಬಹುದು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು 6 ತಿಂಗಳವರೆಗೂ 3 ರಿಂದ 6 ತಿಂಗಳವರೆಗೂ ಆಗುತ್ತೆ. ಈ ಒಂದು ಚಿನ್ನದ ಬೆಲೆ ಏನಿದೆ ಈಗೇನು 32,000 ರೂಪಾಯಿ ಮುಟ್ಟಿದೆ 24 ಕ್ಯಾರೆಟ್ 10 ಗ್ರಾಮ್ಗೆ, ಬಹುಶಃ ಇನ್ನೊಂದು 2-3 ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಭಾವನೆ ಇದೆ. ಬಟ್ ತುಂಬಾ ಜನ 2,500 ರೂಪಾಯಿ ಏನು 25,000 ರೂಪಾಯಿವರೆಗೂ ಏನು ಕುಸಿತ ಆಗಿತ್ತು, 24,250 ರೂಪಾಯಿ ಆಗಿತ್ತು 22 ಕ್ಯಾರೆಟ್. ಆ ರೇಟ್ ಬಂದಾಗ 20,000 ರೂಪಾಯಿವರೆಗೂ ಹೋಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ಕೊಂತ ಇದ್ದಾರೆ. ಸೊ ಅದು ಆಗಿಲ್ಲ, ಈಗೇನಿದೆ ಮತ್ತೆ ರಿವರ್ಸ್ ಆಗಿದೆ. ಹಳೆ ರೇಟ್ ಈಗ ಬಂದಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. 28%, ಹೌದು 28% ಒಂದು ತಿಂಗಳಲ್ಲಿ ಇಷ್ಟೊಂದು ಭಾರಿ ಏರಿಕೆ ಆಗಿದೆ. ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಜಾಸ್ತಿ ಆಗಿರೋದು ಈಗ ಇತ್ತೀಚೆಗೆ ಎಲ್ಲ ಕೇವಲ ಈ ಷೇರುಪೇಟೆ ಆಗಲಿ ಅಥವಾ ಆರ್ಥಿಕ ಪೇಟೆಗಳಾಗಲಿ ಅಥವಾ ಶೈಕ್ಷಣಿಕವೋ ಅಥವಾ ಬೇರೆ ಪೇಟೆಗಳೆಲ್ಲ ಎಲ್ಲವನ್ನೂ ವ್ಯಾವಹಾರಿಕ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಅದು ಏನು ಆಶ್ವಾಸನೆ ಕೊಡ್ತಾರೆ ಅವುಗಳ ಬಗ್ಗೆ ನಂಬಿಕೆ ಇಲ್ಲ. ಈಗ ತುರ್ತಕ್ಕೆ ಸದ್ಯಕ್ಕೆ ಏನು ಅವಕಾಶಗಳು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಳ್ಳೋದು ಒಂದು ರೂಢಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ ಒಂದು ಏರುಪೇರುಗಳು ಅಥವಾ ಅಲ್ಲಿನ ಒಂದು ಬೆಳವಣಿಗೆಗಳು ಈ ನಮ್ಮ ಆರ್ಥಿಕತೆಯ ಮೇಲೆ ಬೀಳುವ ಪ್ರಭಾವ ಹೆಚ್ಚಿನ ಒಂದು ಇದಿರುತ್ತೆ. ಈಗ ಚಿನ್ನಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬರಲಿಕ್ಕೆ ಮತ್ತೊಂದು ಕಾರಣ ಏನು ಅಂದರೆ, ನಮ್ಮಲ್ಲಿ ಸುಮಾರು 70% ಯುವಕರಿದ್ದಾರೆ. ಅದರಲ್ಲಿ ಈಗ ಅವರಿಗೆ ವೆಚ್ಚ ಬಾಕುತನಕ್ಕೆ ಒಂದು ಹೆಚ್ಚಿನ ಒಂದು ಅವಕಾಶ ಇದೆ ಒಂದು. ಮತ್ತು ಬೇರೆ ಪೇಟೆಗಳಲ್ಲಿ ಅವರಿಗೆ ಹೂಡಿಕೆ ಮಾಡೋದಕ್ಕೆ ಸರಿಯಾದಂಥ ಒಂದು ಅವಕಾಶಗಳಿಲ್ಲ. ಷೇರುಪೇಟೆ ಆಗಲಿ ಅಥವಾ ಈ ಕಮಾಡಿಟೀಸ್ ಮಾರ್ಕೆಟ್ ಆಗಲಿ ಎಲ್ಲ ಪೇಟೆಗಳು ಕುಸಿತದಲ್ಲಿರೋದ್ರಿಂದ ಮತ್ತು ಈ ನಿವೃತ್ತರು ಮತ್ತು ಸೀನಿಯರ್ ಸಿಟಿಸನ್ಸ್ ಏನಿದಾರಲ್ಲ ಅವರಿಗೆ ಒಂದು ಸುಲಭವಾಗಿ ಒಂದು ಸುರಕ್ಷಿತವಾದಂಥ ಹೂಡಿಕೆ ವಿಧಾನಗಳಿಗೆ ಅವಕಾಶವೇ ಇಲ್ಲ. ಅಂದ್ರೆ ಫಿಕ್ಸ್ಡ್ ಇನ್ಕಮ್ ರಿಟರ್ನ್ಸ್ ಯಾವುದೂ ಇಲ್ಲ. ಅದು ಇದ್ರೆ ಬ್ಯಾಂಕ್ ಡೆಪಾಸಿಟ್ಸ್ ಬಿಟ್ಟರೆ ಬೇರೆ ಯಾವುದು ಸುರಕ್ಷಿತವಾದಂತಹ ಮಾರ್ಗಗಳಿಲ್ಲ. ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಚಿನ್ನದ ಬೆಲೆ ದಿಢೀರ್ ಏರಿಕೆಯನ್ನ ಕಂಡಿರುವಂಥದ್ದು, ರೂಪಾಯಿ ಮೌಲ್ಯದಲ್ಲೂ ಕೂಡ ಇಳಿಕೆ ಆಗಿರುವಂಥದ್ದು, ಅದರ ಜೊತೆಗೆ ಷೇರು ಮಾರುಕಟ್ಟೆ ಬಹಳ ಒಂದು ಕುಸಿತವನ್ನ ಕಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.